ವಾರ್ತೆಗಳ ಪ್ರಾಯೋಜಕರು ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತುಂಗಭದ್ರಾ ಕಾಲುವೆಗೆ ಶೀಘ್ರ ನೀರು ಹರಿಸಲು ಆಗ್ರಹ. ಡ್ಯಾಂನಲ್ಲಿ ಸಾಕಷ್ಟು ನೀರು ಇದ್ದರೂ ಐಸಿಸಿ ಸಭೆ ನಡೆಸದಿರುವುದು ಸರಿಯಲ್ಲ. ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್. ಜಿಲ್ಲೆಗೆ ಸಚಿವ ಸ್ಥಾನ ವಂಚನೆ, ಕಲಬುರಗಿ ರಾಜಕೀಯ ದಬ್ಬಾಳಿಕೆ. ಆಗಸ್ಟ್ 15ರಂದು ಧ್ವಜಾರೋಹಣಕ್ಕೆ ತಡೆ, ಎಸ್ ಮಾರಪ್ಪ. ಕಲ್ಯಾಣ ಕರ್ನಾಟಕದಲ್ಲಿಯೇ ಮಲತಾಯಿ ಧೋರಣೆ, ಖರ್ಗೆಯವರ ಮೇಲಿರುವ ಅಭಿಮಾನಕ್ಕೆ ಚ್ಯುತಿ, ರಾಘವೇಂದ್ರ ಕುಷ್ಟಗಿ. ತುಂಗಭದ್ರಾ ಎಡದಂಡೆ ಕಾಲುವೆ ಗೇಜ್ ಲೋಪ ಸರಿಪಡಿಸಿ ಕಾಲುವೆಗೆ ನೀರು ಹರಿಸಲಿ, ಶಂಕರಗೌಡ ಹರ್ವಿ. ಹಡಪದ ಅಪ್ಪಣ್ಣನವರ ಆದರ್ಶಗಳು ಪ್ರತಿಯೊಬ್ಬರಿಗೂ ದಾರಿದೀಪ, ಶ್ರೀ ಬಸವಪ್ರಸಾದ ಸ್ವಾಮೀಜಿ. ಜಿಲ್ಲೆಯ ಬರ ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಉಸ್ತುವಾರಿಯಾಗಿ ಸಚಿವ ಅಜಯ್ ಧರ್ಮಸಿಂಗ್ ನಿಯುಕ್ತಿ. ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಭಾವಚಿತ್ರದ ಭವ್ಯ ಮೆರವಣಿಗೆ. ಕೃಷ್ಣೆಗೆ 1.45 ಲಕ್ಷ ಕ್ಯೂಸೆಕ್ಸ್ ನೀರು, ಶೀಲಹಳ್ಳಿ ಸೇತುವೆ ಜಲಾವೃತಕ್ಕೆ ಕ್ಷಣಗಣನೆ, ಪ್ರವಾಹ ಭೀತಿ. ಮತ್ತು ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಇದ್ದಾಗ ಮಾತ್ರ ಗುರಿ ತಲುಪಲು ಸಾಧ್ಯ, ಡಾಕ್ಟರ್ GS ಬಿರಾದಾರ್. ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಕಾಲುವೆಗಳಿಗೆ ಶೀಘ್ರ ನೀರು ಹರಿಸಲು ತಕ್ಷಣ ಐಸಿಸಿ ಸಭೆ ಕರೆಯಬೇಕು ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ರಾಜ್ಯ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳನ್ನು ಆಗ್ರಹಿಸಿದರು. ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಂಗಭದ್ರಾ ಡ್ಯಾಂನಲ್ಲಿ ಸಾಕಷ್ಟು ನೀರು ಸಂಗ್ರಹವಾಗಿದ್ದರೂ ಕೆಳಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಹರಿಸುವ ಕಾರ್ಯ ನಡೆಯುತ್ತಿಲ್ಲ ಎಂಬ ಅಸಮಾಧಾನ ಸಾರ್ವಜನಿಕ ವಲಯದಲ್ಲಿ ಕೇಳುಬರುತ್ತಿದೆ ಎಂದು ತಿಳಿಸಿದರು. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದ್ದು, 2-3 ದಿನಗಳಲ್ಲಿ ಡ್ಯಾಂಗೆ ಸುಮಾರು 70 TMC ನೀರಿನ ಒಳಹರಿವು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದರು. ಈ ಪರಿಸ್ಥಿತಿಯನ್ನು ಮನದಲ್ಲಿ ಇಟ್ಟುಕೊಂಡು ತಕ್ಷಣ ಐಸಿಸಿ ಸಭೆ ನಡೆಸಿ ಕಾಲುವೆಗಳಿಗೆ ನೀರು ಹರಿಸುವ ಕುರಿತು ಸ್ಪಷ್ಟ ನಿರ್ಧಾರ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಹಿಂದಿನ ವರ್ಷಗಳಲ್ಲಿ ಇದೇ ಅವಧಿಯಲ್ಲಿ ಅಧಿಕಾರಿಗಳು ಐಸಿಸಿ ಸಭೆಗಳನ್ನು ನಡೆಸಿ ರೈತರಿಗೆ ಸಿಹಿ ಸುದ್ದಿ ನೀಡುತ್ತಿದ್ದರು. ಆದರೆ ಈ ಬಾರಿ ಇನ್ನೂ ಸಭೆ ಕರೆಯದಿರುವುದು ರೈತರಲ್ಲಿ ಆತಂಕ ಉಂಟುಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ತುಂಗಭದ್ರಾ ಡ್ಯಾಂನಲ್ಲಿ ಸುಮಾರು 51 TMC ನೀರು ಸಂಗ್ರಹ ಇದ್ದು, ರೈತರ ಅಗತ್ಯತೆಗಳನ್ನು ಪರಿಗಣಿಸಿ ಕಾಲುವೆಗಳಿಗೆ ನೀರು ಬಿಡಲು ಇದು ಅನುಕೂಲಕರ ಪ್ರಮಾಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ನೀರಾವರಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಐಸಿಸಿ ಸಭೆ ಕರೆಯುವ ಮೂಲಕ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಆಗ್ರಹಿಸಿದರು.
ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತ ಡ್ಯಾಮ್ನಲ್ಲಿ ನೀರಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ತಾಲೂಕಾ ಸಿಲ್ವಾರ್ ತಾಲೂಕಾ JDS ಪಕ್ಷದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ICC ಸಭೆಯನ್ನ ಕರೆದು ಎಡದಂಡೆ ಕಾಲುವೆಗೆ ನೀರು ಹರಿಸುವುದರ ಮೂಲಕ ಭತ್ತದ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಇವತ್ತು ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಮ್ಮ ಇಂದಿನ ICC ಸಭೆ ಅಧ್ಯಕ್ಷರು ಹೇಳಿದರು, ಸುರೇಶ್ ತಂಗಡಿಗೆ ಅವರು, 75 TMC ಬರೋವರೆಗೂ ನಾವು ನೀರು ಹರಿಸೋದಿಲ್ಲ ಕಾಲುವೆಗೆ ಅಂತೇಳಿ ಅವರು ಹೇಳಿದ್ದಾರೆ. ಎಂತ ಬೇಜವಾಬ್ದಾರಿ ಹೇಳಿಕೆ. ಇವತ್ತು ಆ ನಿಟ್ಟಿನಲ್ಲಿ ಹಿಂದೆ ಇವತ್ತು ಡ್ಯಾಮ್ನಲ್ಲಿ ಎಷ್ಟಿದೆ ಗೊತ್ತಿದೆ ನಿಮಗೆಲ್ಲ. ನೀರು ಸುಮಾರು 51 TMC. ಇವತ್ತ ಪ್ರೆಸೆಂಟ್ ನಿನ್ನೆ 44 ಇತ್ತು, ಇವತ್ತು 51 TMC ನೀರು. 91,000 ಕ್ಯೂಸೆಕ್ಸ್ ಇವತ್ತು ಇನ್ಫ್ಲೋ, 91,000 ಒಳ ಹರಿವು ನದಿಗೆ ಬರ್ತಾ ಇದೆ, ಡ್ಯಾಮ್ಗೆ. ಇವತ್ತು ಇಷ್ಟೆಲ್ಲ ಇದ್ರು ಸಹ ಕಳೆದ ಬಾರಿ ಡ್ಯಾಮ್ನಲ್ಲಿ ನೀರಿದ್ರು ಸಹ ಗೇಟಿನ ನೆಪವೊಡ್ಡಿ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಹರಿಸಲಿಲ್ಲ. ಕಾಂಗ್ರೆಸ್ನ ನೇತೃತ್ವದ ರಾಜ್ಯ ಸರ್ಕಾರ ರೈತರಿಗೆ ಬಹಳಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ. ಕಳೆದ ಬಾರಿ ಬೆಳೆಗೆ ನೀರಿಲ್ಲ, ಈ ಬೆಳೆಗೆ ನೀರು ಬರ್ತದೆ ಅಂತೇಳಿ ಕಾಯ್ಕೊಂಡು ಕುಂತಾರ. ಸರಿಯಾಗಿ ಈ ಭಾಗದಲ್ಲಿ, ಕೆಳ ಭಾಗದಲ್ಲಿ ಇವತ್ತ ಸಿರುವಾರ ಮಾನ್ವಿ ಭಾಗದಲ್ಲಿ ಸರಿಯಾಗಿ ಏನಂತಂದ್ರೆ ಒಣ ಬೆಳೆಗಳಿಗೆ ಮಳೆ ಸಹ ಆಗಿಲ್ಲ. ಬಹಳ ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇವತ್ತ ರೈತರು ಕಾಲುವೆಗೆ ನೀರು ಯಾವಾಗ ಬಿಡ್ತಾರಪ್ಪ ಅಂತೇಳಿ ಆಶಾಭಾವನೆಯಿಂದ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 2008ರಲ್ಲಿ 36 TMC ಇದ್ದಾಗ ನೀರು ಬಿಟ್ಟರು. 2010ರಲ್ಲಿ 30 TMC, 38 TMC, 2012ರಲ್ಲಿ 41, 2016ರಲ್ಲಿ 40, 2020ರಲ್ಲಿ 31 TMC ಇಷ್ಟಿದ್ದಾಗ ನೀರು ಬಿಟ್ಟರ. ಇವತ್ತು ಎಷ್ಟಿದೆ? 51 TMC. ಇನ್ಫ್ಲೋ 91,000 ಕ್ಯೂಸೆಕ್ಸ್. ಆ ನಿಟ್ಟಿನಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಸರ್ಕಾರ ಆದಷ್ಟು ಬೇಗನೆ ಎಚ್ಚರ ವಹಿಸಿ ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದಷ್ಟು ಬೇಗನೆ ICC ಸಭೆ ಕರೆದು ಬೆಳೆಗೆ ನೀರು ಹರಿಸಲಿಕ್ಕೆ. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ, JDS ವಕ್ತಾರ ನಾಗರಾಜ್ ಭೋಗಾವತಿ, ರಾಜ್ಯ ಘಟಕದ ಉಪಾಧ್ಯಕ್ಷ ರಾಜಾ ರಾಮಚಂದ್ರ ನಾಯಕ್, ಶರಣಪ್ಪ ಗೌಡ ಮದ್ಲಾಪುರ್, ಮೌನೇಶ್ ಗೌಡ, P ರವಿಕುಮಾರ್, ಶರಣಬಸವ ಮೇದಾರ್, ಮೌಲಾ ಸಾಬ್, ಪಾಷಾ ಸಾಬ್, ವಿಜಯ್ ಕುಮಾರ್, ಲಕ್ಷ್ಮಣ್ ಯಾದವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದ್ದು, ಆಗಸ್ಟ್ 15ರಂದು ಬೇರೆ ಜಿಲ್ಲೆಯವರು ಧ್ವಜಾರೋಹಣ ಮಾಡಲು ಬಿಡುವುದಿಲ್ಲ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರೆಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಹತ್ವಾಕಾಂಕ್ಷಿ ಜಿಲ್ಲೆಗಳೆಂದು ಗುರುತಿಸಿಕೊಂಡಿರುವ ರಾಯಚೂರು, ಯಾದಗಿರಿ ಜಿಲ್ಲೆಗಳ ಆಡಳಿತ ಹಿಡಿತ ಸಾಧಿಸಲು ಕಲಬುರಗಿ ಪ್ರಭಾವಿ ರಾಜಕಾರಣಿಗಳ ಆಸಕ್ತಿಯೂ ಕಾರಣವಾಗಿದೆ. ರಾಯಚೂರು ಮಾತ್ರವಲ್ಲ, ಬೇರೆ ಜಿಲ್ಲೆಗಳಲ್ಲಿಯೂ ಬಣವೆಗಳಿವೆ. ಆದರೆ ಸ್ಥಳೀಯ ಗುಂಪುಗಾರಿಕೆ ಜಿಲ್ಲೆಗೆ ಅನ್ಯಾಯವಾಗಿರುವುದು ಖಂಡನೀಯವೆಂದರು. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಅವಧಿಯಲ್ಲೂ ಜಿಲ್ಲೆಗೆ ಅನ್ಯಾಯವಾಗುತ್ತಲೇ ಬಂದಿದೆ. ಜಿಲ್ಲೆಯಲ್ಲಿ ಸಿಂಡಿಕೇಟ್ ರಾಜಕಾರಣವಿದೆ. ಗುಡ್ಡ, ಕೆರೆ ನಾಶ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು
ಒಂದಾಗುತ್ತಾರೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಒಗ್ಗಟ್ಟಿನಿಂದ ಜಿಲ್ಲೆಗೆ ಸಚಿವ ಸ್ಥಾನ ಪಡೆಯಲು ಶಾಸಕರು ಕಾರ್ಯನಿರ್ವಹಿಸುವುದಿಲ್ಲ. ಹೊರ ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡುವುದು ರಾಜಕೀಯ ದಬ್ಬಾಳಿಕೆಯಾಗಿದೆ. ಜಿಲ್ಲೆಯ ನರಸತ್ತ ರಾಜಕೀಯದಿಂದಲೇ ಜಿಲ್ಲೆಗೆ ಪ್ರಾತಿನಿಧ್ಯವು ದೊರೆಯದೆ ಹೋಗಿದೆ. ಆಡಳಿತ ಮತ್ತು ಪ್ರತಿಪಕ್ಷದ ಶಾಸಕರುಗಳಿಗೆ ಕನಿಷ್ಠ ಆತ್ಮಸಾಕ್ಷಿ ಇಲ್ಲದೆ ಹೋಗಿದೆ. ಯಾರೊಬ್ಬರೂ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಪ್ರತಿರೋಧಿಸುತ್ತಿಲ್ಲ. ಕಲಬುರಗಿ ಜಿಲ್ಲೆಗೆ 3, ಬೀದರ್ 2, ಕೊಪ್ಪಳಕ್ಕೆ 2 ಸಚಿವ ಸ್ಥಾನ ನೀಡುವಾಗ ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಬೇಕೆನ್ನುವುದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮರೆತಿರುವುದರ ಹಿಂದೆ ವ್ಯವಸ್ಥಿತ ರಾಜಕೀಯ ಕುತಂತ್ರವಿದೆ. ಜಿಲ್ಲೆಯವರನ್ನೇ ಸಚಿವರನ್ನಾಗಿ ಉಸ್ತುವಾರಿ ಸಚಿವರಾಗಿಸಬೇಕು. ಅಲ್ಲಿಯವರೆಗೆ ಬೇರೆ ಜಿಲ್ಲೆಯವರು ಧ್ವಜಾರೋಹಣ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಜಿಲ್ಲೆಯ ಯಾರಿಗಾದರೂ ಸಚಿವ ಸ್ಥಾನ ಮಾಡಲಿ, ಪ್ರಾತಿನಿಧ್ಯ ನೀಡಲೇಬೇಕು ಎಂದರು. ಯಾಕೆ ಕೊಡಲ್ಲ ಅಂತಂದ್ರೆ ಗುಲ್ಬರ್ಗ ನಾವು ರೂಲ್ ಮಾಡಬೇಕು. ಕೊಟ್ಟರೆ ಸಮಸ್ಯೆ ಇಲ್ಲ. ಆದರೆ ಗುಲ್ಬರ್ಗವ್ರು ನಮ್ಮ ರೂಲ್ ಮಾಡಬೇಕಾದ್ರೆ ನಮ್ಮ ನಾಯಕ ಅಥವಾ ನಮ್ಮ ಯಾದಗಿರಿ ನಾಯಕರು ಎಂಪಿ ಕ್ಷೇತ್ರ ನಮ್ಮ ಬೆಳೆಸಿ ಅಸ್ಪೆಷಲ್ ಡಿಸ್ಟ್ರಿಕ್ಟ್ ಈ ಕರ್ನಾಟಕದಲ್ಲಿ ನಮ್ಮ ರೋಗಗ್ರಸ್ತ ಜಿಲ್ಲೆ, ಅತ್ಯಂತ ಹಿಂದುಳಿದ ಜಿಲ್ಲೆ. ನಮ್ಮ ಮುಂದೆನೇ ಬಂದಿರತಕ್ಕಂಥ 94-96 ಬಂದಿರತಕ್ಕಂಥ ಕೊಪ್ಪಳಕ್ಕೆ ಎರಡು ಸಚಿವ ಸ್ಥಾನಗಳು. ಅದೇ ಇದರರ್ಥ ನಾವು ಇಡೀ ಕಾಂಗ್ರೆಸ್ ಪಕ್ಷವನ್ನು ನಾವು ದೂಷಣೆ ಮಾಡೋದಕ್ಕಿಂತ ಕೂಡ ಗುಲ್ಬರ್ಗ ಭಾಗದಲ್ಲಿ ಯಾರು ಹಿಡಿತದಲ್ಲಿದೆ ಅವರು ಇದನ್ನು ಬಿಡಕ್ಕೆ ರೆಡಿ. ನಾವು ಎಷ್ಟೊತ್ತಿದ್ರು ಕೂಡ ಈ ರಾಯಚೂರನ್ನ ರೂಲ್ ಮಾಡಲಿಕ್ಕೆ ಮತ್ತೊಬ್ಬರನ್ನ ಇಂಪೋಸ್ ಮಾಡ್ತಾರೆ. ಮತ್ತೊಬ್ಬರ ಮುಖಾಂತರ ರೂಲ್ ಮಾಡೋದು, ಯಾದಗಿರಿ ಹಂಗೆ ಮಾಡೋದು. ಹೆಚ್ಚು ಕಮ್ಮಿ ಅಂದರೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ಕೊಟ್ಟಿರ್ತಕ್ಕಂಥವ್ರು ಕೂಡ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಮಾಡ್ತಕ್ಕಂಥ ಇಷ್ಟು ಮಟ್ಟಿಗೆ ನಮ್ಮ ರಾಯಚೂರು ಯಾದಗಿರಿಯಲ್ಲಿ ನಡೀತದೆ. ಆದರೆ ಎಲ್ಲಿವರೆಗೆ ಇದನ್ನು ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ವಾದಗಳವರಿಗೆ ಜಸ್ಟಿಗೆ ಯಾರೋ ಮಾಡಿದ್ರೆ ಸರಿಪಡಿಸ್ಕೊಳ್ತಾರೆ ಅಷ್ಟೇ. ಎಲ್ಲಿ ಪ್ರಾಬ್ಲಮ್ ಅಂತ ಮಾತಾಡಬೇಕಲ್ಲ. ರಾಯಚೂರು ಜಿಲ್ಲೆಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ? ಮನೆಗಳು ಯಾವ ಜಿಲ್ಲೆಯಲ್ಲಿದೆ? ಮನೆಗಳು ಯಾವ ಜಿಲ್ಲೆಯಲ್ಲಿ ಮನೆಗಳಿಲ್ಲ? ಯಾಕೆ ಗುಲ್ಬರ್ಗದಲ್ಲಿ ಮನೆಗಳಿಲ್ವ? ಕೊಪ್ಪಳದಲ್ಲಿ ಮನೆಗಳಿಲ್ವ? ಮನೆಗಳಲ್ಲಿ ನೀರು ರಾಜಕಾರಣ ಮಾಡ್ತಿರ್ತಾರೆ. ಮನೆಗಳಲ್ಲಿ ನೀರು ರಾಜಕಾರಣ ಮಾಡಲಿಕ್ಕೆ ನಮ್ಮವ್ರಿಗೆ ಇಲ್ಲಿ ನಮ್ಮ ರಾಜಕಾರಣಿಗಳಿಗೆ ತಾಕತ್ತಿಲ್ಲ ಅಂತ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅದು ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಇಲ್ಲಿ. ನಾನು ಯಾವುದೋ ಒಂದು ಪಕ್ಷದ ಬಗ್ಗೆ ಮಾತಾಡೋದು. ಬಿಜೆಪಿ ಇರೋ ಕಾರ್ಯಕ್ರಮ ನಮ್ಗೆ ವೀಕ್ಷಿಸಿದ್ರು. ಲಾಸ್ಟ್ ಟೈಮ್ ಸ್ವಲ್ಪ ಏನೋ ಒಂದು ವರ್ಷ ಯಾರಿಗೂ ಕೊಟ್ಟು ನಮ್ಮವರಿಗೆ ಲೋಕಲ್ ಅವರಿಗೆ, ಅದು ಕೂಡ ಈ ರಾಯಚೂರಲ್ಲಿ ಅವ್ರು ಇಲ್ಲಾಂದಾಗ ಬೇರೆ ಕಡೆ ಅವ್ರಿಗೆ ಇಚ್ಛೆ ಆಗ್ಬಿಟ್ಟು. ಬಟ್ ನಮ್ಮನ್ನು ನಾವು ರೂಲ್ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಮಾಡ್ತಾರೆ. ಅಥವಾ ನಮ್ಗೆ ಯಾರು ಬೇಕಾದ್ರೂ ಅವ್ರು ಮಾಡ್ತಾರೆ ಅಂತ ಅಷ್ಟು ಇರ್ತಂತೆ. ಇದನ್ನ ಬಹಳ ಸೀರಿಯಸ್ ಆಗಿದೆ. ರಾಯಚೂರಿನಲ್ಲಿರ್ತಕ್ಕಂಥ ಪೊಲಿಟಿಕಲ್ ಲೀಡರ್ಗಳು ಮಾತಾಡ್ತಾರೆ ಗೊತ್ತಿಲ್ಲ. ಬಹುಶಃ ಅವರು ಅದರಿಂದ ಭಾಳ ಹಿಂದುಕೋರಿದ್ದಾರೆ. ಕೇವಲ ಗುಡ್ಡಗಳನ್ನು ಮತ್ತು ಕೆರೆಗಳನ್ನು ಸಾಫ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡ್ಕೊಂಡು ಇದ್ರ ಮಾತ್ರ ಲಾಯಕ್ ಆಗಿದ್ದಾರೆ ಈ ರಾಯಚೂರಿನಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು. ಅವರಿಗೆ ರೂಲ್ ಮಾಡಬೇಕಂತ ಸ್ವತಂತ್ರವಾಗಿ ರೂಲ್ ಮಾಡಬೇಕು. ರಾಯಚೂರು ಸ್ವತಂತ್ರವಾಗಿ ಇರಬೇಕು, ಕಾಣಬೇಕಂತಕ್ಕಂಥದ್ದು ಯಾರೂ ಇಲ್ಲ. ಎಕ್ಸಾಂಪಲ್ ನಾವು ಕಂಡಿದ್ದೀವಿ ಸರ್. ನಾವು ಅಂಬೇಡ್ಕರ್ ಅವರು ಪುತ್ಥಳಿ ಸ್ತೂಪದ ಮುಂದೆ ಆ ಜಾಗ ಯಾರೋ ಪ್ರೈವೇಟ್ ಅವರು ಸ್ಟೇಟ್ ಅಂತ ಹೇಳ್ತಾರೆ. ವಂಡರ್ ಹೌದಲ್ಲ. ನಾನು ಯಾರಿಗೆ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ಗೆ ನಾನು ಹೋಗಿ ಸ್ವಲ್ಪ ಎಲ್ಲ ಕೇಳಿದ್ರೆ, ಕೋರ್ಟಿನಿಂದ 100 ಮೀಟರ್ವರೆಗೆ ರೆಸ್ಟ್ರಿಕ್ಟೆಡ್ ಜಾಗ, 200 ಮೀಟರ್ವರೆಗೆ ಇನ್ನೊಂದು 100 ಬಂದರೆ ಅದು ಪ್ರೈವೇಟ್ ಅಷ್ಟೇ. ನಾವು ರೆಸ್ಟ್ರಿಕ್ಟೆಡ್ ಇದ್ದೀವಿ. ಮತ್ತು ಇನ್ನೊಬ್ಬರಿಗೆ ಹೆಂಗಾಗ್ತದೆ? ಅವನು ಸ್ಟೇಟ್ ಅಂದರೆ ಒಬ್ಬ ಲೀಡರ್ ನೀವು ಮಾತಾಡ್ತಾ ಇಲ್ಲ. ಅಂದರೆ ಯಾರೋ ನಮ್ಮನ್ನ ಈ ರೀತಿ ಮಾತಾಡೋದಕ್ಕೆ ನಮ್ಮ ಲೋಕಲ್ ನಮ್ಮ ಮನೆ ಕೂಡ ಕಾರಣ ಆಗಿದೆ. ಮನೆ ಒಳಗಡೆ ಸಪ್ಲೈ ಮಾಡ್ಕೊಂಡು ಜಗಳ ಮಾಡ್ತಕ್ಕಂಥವ್ರು ಎಂದೂ ಕೂಡ ಹೊರಗಡೆ ಲಡಾಯಿ ಮಾಡೋಕ್ಕಾಗಲ್ಲ. ವಾರ ಮಾಡಲ್ಲ ಯಾರು ಕೂಡ. ಇವರು ಮನೆ ಒಳಗಡೆ ಲಡಾಯಿ ಮಾಡ್ತಾರೆ. ಇವರು ಈ MLCಗಳು ನಮ್ಮ ಇರ್ತಕ್ಕಂಥ 2 ಗುಂಪುಗಳು ಹೌದಲ್ಲ. ಇವರು ಹೊರಗಡೆ ಲಡಾಯಿ ಮಾಡಬೇಕಲ್ಲ, ಹೇಳ್ಬೇಕಲ್ಲ. ಯಾಕೆ ಗುಲ್ಬರ್ಗವ್ರು ನಮ್ಮ ಮೇಲೆ ಇಷ್ಟೊಂದು ನೀವು ದೌರ್ಜನ್ಯ ಮಾಡ್ತೀವಿ? ಪೊಲಿಟಿಕಲ್ ದೌರ್ಜನ್ಯ ಇದೆ. ಮತ್ತೆ ಏನಾದ್ರು ಗುಲ್ಬರ್ಗ ಮೂವರು ನೀವೇ ಆದರೆ ಮತ್ತೆ ಯಾವಾಗ ನಮ್ಮ ಮೇಲೆ ನೀವಾದರೆ ಹೌದಲ್ಲ. ಇದಕ್ಕೆ ಏನಂತಾರೆ ಹೇಳ್ರಿ? ಅವ್ರಿಗಾದ್ರೂ ನಾಚಿಕಲ್ಲ, ನಮ್ಗೆ ನಾಚಿಬೇಕಲ್ಲ. ರಾಯಚೂರು ಬಂದು ನಾಚಿಬೇಕಲ್ಲ. ಲಾಸ್ಟ್ ಟೈಮ್ ನಾವು ಸಣ್ಣ ಪ್ರಕಾಶ್ ಇದ್ರು. ಇದನ್ನು ಪದೇ ಸಣ್ಣ ಪ್ರಕಾಶ್ ಆಗಿರ್ಬೇಕಂತ ಸರ್ ಆದೇಶ ಮಾಡಿಲ್ಲ ಅಷ್ಟೇ. ಮತ್ತೆ ಯಾದಗಿರಿಗೆ ಬಹುಶಃ ಶರಣ ಪ್ರಕಾಶ್ ಇಲ್ಲಪ್ಪ ಅಂದ್ರೆ ನಮ್ಮ ಯಾರು ಪ್ರಿಯಾಂಕ ಕಟ್ಟಿರ್ತಾರೆ. ಇಮಿಡಿಯೇಟ್ ಆಗಿ ಕೂಡ ಯಾರೋ ತೋರಿಸೋಕೆ ಕಾಣಿಸ್ತಾರೆ. ಇದು ರಾಯಚೂರಿನಲ್ಲಿ ಮೊದಲು ನಮ್ಮ ಆತ್ಮಸಾಕ್ಷಿಯಾಗಿ ಮಾತಾಡ್ಕೋಬೇಕು ನಾವು ರಾಯಚೂರವರು. ನಾವು ಯಾಕೆ ನಮ್ಮ ಲೋಕಲ್ ವಿಷಯಗಳನ್ನ ಪ್ರಾಮಾಣಿಕವಾಗಿ ನಾವು ಅಡ್ರೆಸ್ ಮಾಡ್ತಾ ಇಲ್ಲ? ನಮ್ಮ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಯಾಕೆ ಮಾತಾಡೋಕ್ಕಾಗಲ್ಲ? ಇವರ ಒಂದು ಏನಲ್ಲ ನರಸತ್ತ ಒಂದು ಹೇಳಿತನ ಈ ನಮ್ಮ ರಾಜಕಾರಣಿಗಳಿರೋದ್ರಿಂದ ಯಾರಾದ್ರೂ ನಮ್ಮನ್ನು ಬಂದು ನಮ್ಮ ಮನೆ ಮೇಲೆ ಕುಂತು ಮಾತಾಡ್ತಾರೆ, ನಮ್ಮನ್ನು ರೂಲ್ ಮಾಡ್ತಾರೆ. ಯಾರು ಮಾಡ್ತಾರೆ ಅದಕ್ಕೆ? ಇವರು ಒಬ್ಬ MLC ಹೋಗ್ಲಿ ಬಿಡ್ರಿ, ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥ ಒಬ್ಬ ಯಾರೋ BJP ಅನ್ಬೋದಾಗಿತ್ತು. ಏನ್ರಿ ಒಂದು ಕೊಡಬಾರ್ದು ಅಂತ ಕನಿಷ್ಠ ನಾನು ಸೌಜನ್ಯ ಕಂಡಿದ್ದೆ.
ಕಾಂಗ್ರೆಸ್ ಅವರು ನಮ್ಗೆ ನಮ್ಮ ಎಲ್ಲಪ್ಪ ಹೆಲ್ಮೆಟ್ ಕಟ್ಕೊಳ್ತು ಅಂತ ಒಬ್ಬ ಅಪೋಸಿಷನ್ ಲೀಡರ್ ಕೂಡ ಮಾತಾಡ್ತಾರೆ. ಏನಂದ್ರೆ ಸಿಂಡಿಕೇಟ್ ರಾಜಕಾರಣ ರಾಯಚೂರಿನ ಈ ಸ್ಥಿತಿ ತಂದಿದೆ ಅಂತ. ಸಿಂಡಿಕೇಟ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾವ ಪಕ್ಷಕ್ಕೆ ಅವ್ರಿಗೆ ಭೇದ ಭಾವ ಇಲ್ಲ. ನಿಮಗೆ ನಮ್ಮ ಯಾವ್ದಾದ್ರು ಮಾಣಿಕ್ಯಪ್ಪ ಗುಡ್ಡನ್ನು ಹೊಡೆಯೋ ಕಾರಣಕ್ಕೆ ಪಕ್ಷ ಭೇದ ಇಲ್ಲ, ಕೆರೆಗಳನ್ನ ಲೂಟ್ ಮಾಡಲಿಕ್ಕೆ ಪಕ್ಷ ಭೇದಗಳಿಲ್ಲ. ಏನು ಪಕ್ಷ ಈ ಪಕ್ಷ ಭೇದಗಳಿಲ್ಲ ಕನಿಷ್ಠ ಅಷ್ಟಾಗಿ ಇರಬೇಕಾಗಿತ್ತು, ಅದನ್ನ ಇಲ್ಲ ನಮ್ಮಲ್ಲಿ. ಆ ಕಾರಣಕ್ಕೆ ಭಾಳ ಈಸಿಯಾಗಿ ರೈತರನ್ನ ಪದೇ ಗುಲ್ಬರ್ಗದವ್ರು ನಮ್ಮ ರೂಲ್ ಮಾಡ್ಲಿಕ್ಕೆ. ನಾವು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವು ಡೈರೆಕ್ಟ್ ಅಲ್ಲ, ಈ ಭಾಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತೊಂದು ಶಕ್ತಿ ಇದೆ ನಮಗೆ. ಗುಲ್ಬರ್ಗ ಭಾಗ ನಮ್ಮ ಶಕ್ತಿ, ಅದು ಡೆಫಿನೆಟ್ ಆಗಿ ನಮ್ಮ ಅದ್ರ ವಿರುದ್ಧ ನಾವು ಮಾತಾಡಬೇಕು. ನನಗೆ ತಿಳಿದ ಮಟ್ಟಿಗೆ 15th ಆಗಸ್ಟ್ ಒಳಗಡೆ ಇನ್ನೂ ಟೈಮ್ ಇದೆ. ಏನಾದರೂ ಸರ್ಕಾರದವರು ಈ ರಾಯಚೂರು ಜಿಲ್ಲೆಗೆ ಯಾರಾದ್ರೂ ಮಾಡಬೇಕು, ನೈರಿ ಅಷ್ಟೇ ನಮ್ಗೆ ಸುನಂತಲ್ಲ, ಈ ಜಿಲ್ಲೆಗೆ ಒಂದು ಮಾನ ಮರ್ಯಾದೆ ಬೇಕು ನಮ್ಗೆ ಅಷ್ಟೇ. ನಾವು ಸ್ವತಂತ್ರವಾಗಿದ್ದು ಒಬ್ಬರಿಗೆ ಯಾರಿಗೂ ಕೊಟ್ಟಿದ್ದಾರೆ ಅಂತ ನಾವು ನಡೆಸಬೇಕು ನಮಗೆ. ಮತ್ತೆ ಉಸ್ತುವಾರಿ ಕೂಡ ನಮ್ಮವರಾಗಬೇಕು, ಯಾವ ಮಾಡ್ತಾ ಅವನೇ ಮಾಡಿ ಹೋಗಲ್ಲ. ನಮ್ಗೆ ಈ ರಾಜಕೀಯ ಬಡಗಳು ಬೇಕಾಗಿಲ್ಲ. ನನಗೆ ಇಷ್ಟಿಲ್ಲ ಕೂಡ ಇರ್ತದೆ ಎತ್ಕೊಂಡ್ಬಂದು, ಅದು ಬೇಕಾಗಿಲ್ಲ ನಮಗೆ. ನಾವು ಎಷ್ಟು ಸಲ ಮನುಷ್ಯತ್ರ ಹೋಗಿ ಕುಂತು ಮಾತಾಡ್ತಕ್ಕಂಥ ಒಂದು ಅವಕಾಶ ಇತ್ತು ನಮಗೆ. ಯಾರು ನಮ್ಗೆ ಮಿನಿಸ್ಟರ್ ಬೇಕು ಮತ್ತು ನಮ್ಮ ಉಸ್ತುವಾರಿ ಕೂಡ ಅವರೇ ಬೇಕಾಗ್ತದೆ. ಅವ್ರನ್ನ ಕೊಟ್ಟು ಮತ್ತೆ ಇನ್ನೊಬ್ಬರನ್ನ ಬೇರೆಗಡೆ ಹಾಕೋದು ಮತ್ತು ಅವ್ರಿಂದ ನಾವು ಊರು ಮಾಡಿಸ್ತಕ್ಕಂಥದ್ದು ಆಗಬಾರ್ದು. 15th ಆಗಸ್ಟಿಗೆ ನಾವು ಏನಾದರೂ ಒಂದು ಸರ್ಕಾರದವರು ತೀರ್ಮಾನ ತಗೊಳ್ಳೋದೇ ಹೋದರೆ ನಾವು 15th ಆಗಸ್ಟ್ ಫ್ಲಾಗ್ ಹಾಕಿ ಮಾಡೋದು ಕೂಡ ಆ ಉಸ್ತುವಾರಿಗಳನ್ನು ನಾವು ಬಿಡಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಫ್ಸ್ಕಿಹಾಳ್, ನರಸಿಂಹ ಚಠಾಳ್, ಶ್ರೀನಿವಾಸ್ ಕೊಪ್ಪರ್, ಶ್ರೀನಿವಾಸ್ ಕಲವಲದೊಡ್ಡಿ, ಲಕ್ಷ್ಮಣ್ ಕಲ್ಲೂರು, ತಾಯಪ್ಪ, ರವಿ ಇದ್ದರು. ಸಚಿವ ಸಂಪುಟ ರಚನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು, ರಾಯಚೂರು ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ನೀಡದೇ ಇರುವುದು ಖಂಡನೀಯವೆಂದು ಕಲ್ಯಾಣ ಕರ್ನಾಟಕ ಹೋರಾಟ ಕೇಂದ್ರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ ಈ ಭಾಗದ ಅಭಿವೃದ್ಧಿಗೆ ಬದ್ಧವೆಂದು ಹೇಳುವ ರಾಜಕೀಯ ಪಕ್ಷಗಳು ಈ ಭಾಗಕ್ಕೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ತಾರತಮ್ಯ ಮುಂದುವರೆಸಿವೆ. ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕವೆಂದರೆ ಕಲಬುರಗಿ ಮಾತ್ರ ಎಂಬ ಧೋರಣೆ ಸರಿಯಲ್ಲ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಇರುವ ಅಭಿಮಾನಕ್ಕೆ ಚ್ಯುತಿ ಬರುವಂತಾಗಿದೆ. ಅವರು ಈ ಭಾಗದ ಎಲ್ಲಾ ಜಿಲ್ಲೆಗಳಿಗೂ ನ್ಯಾಯ ಒದಗಿಸಬೇಕೆಂಬ ನಿರೀಕ್ಷೆ ಹುಸಿಯಾಗಿದೆ. ಸಚಿವ ಸ್ಥಾನ ಹಂಚಿಕೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಪೂರಕವಾಗಿಲ್ಲ. ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ 3 ರಿಂದ 4 ಜಾತಿಗಳಿಗೆ ಮಾತ್ರ ಸೀಮಿತಗೊಂಡಿದೆ. ಪ್ರಗತಿಪರ ಸಂಘಟನೆಗಳು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ್ದು, ಮುಂಬರುವ ಚುನಾವಣೆಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳು ಇವೆ ಎಂದರು. ಕೂಡಲೇ ಸರಿಪಡಿಸುವ ಕೆಲಸವಾಗಬೇಕು. ಜಿಲ್ಲಾ ಕಾಂಗ್ರೆಸ್ ನಾಯಕರು ಸವತಿ ರಂಡಿಯಾಗಲಿ ಎನ್ನುವ ಮನೋಭಾವ ಕೈಬಿಡಬೇಕು. 5 ಬಾರಿ ಶಾಸಕರಾಗಿರುವ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರುಗಳಾದ ಎ ವಸಂತಕುಮಾರ್, ಎನ್ಎಸ್ ಬೋಸರಾಜ್ ಸೇರಿದಂತೆ ಯಾರಿಗಾದರೂ ಸಚಿವ ಸ್ಥಾನ ನೀಡಬೇಕು. ಸಚಿವ ಸಂಪುಟವೇ ಅಪ್ರಯೋಜಕವಾಗಿದೆ ಎಂದರು. ಮಹಿಳೆಯ ಮೀಸಲಾತಿ ಕುರಿತು ಮಾತನಾಡುವ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ರಾಜ್ಯದ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳಾ ಶಾಸಕಿ ಸಚಿವ ಸ್ಥಾನ ನೀಡದೇ ಇರುವುದು ಮಹಿಳಾ ವಿರೋಧಿ ಸಂಪುಟ ರಚಿಸಲಾಗಿದೆ ಎಂದು ಟೀಕಿಸಿದರು. ಹಿರಿಯರಾದ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಅನ್ಯಾಯ ವಿರುದ್ಧ ಹೋರಾಟದ ನೇತೃತ್ವ ವಹಿಸಲಿ ಎಂದು ಹೇಳಿದರು. ಆದಾಗ್ಯೂ ಕೂಡ ಈ ಸರ್ಕಾರಗಳು ತಮ್ಮನ್ನು ತಾವು ಇಟ್ಕೊಳ್ಳೋದಿಲ್ಲ. ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆಯ ಸಂದರ್ಭ ನಿಜವಾಗೂ ಆಘಾತಕಾರಿ. ಇಡಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಅನ್ಯಾಯ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ನಮ್ಮ ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯವೇ ಇದೆ. ಗುಲ್ಬರ್ಗಕ್ಕೆ 3, ಬೀದರ್ 1, ಕೊಪ್ಪಳಕ್ಕೆ 2. ಈ ಗುಲ್ಬರ್ಗದ್ದು ಏನಂದರೆ ನಾವು ಎಲ್ಲರೂ ಕೂಡಿರಬೇಕು. ಆ ಗುಲ್ಬರ್ಗ ಲೀಡರ್ಸ್ ಬಗ್ಗೆ ನಾವು ಮಾತಾಡಬಾರ್ದು, ಜೊತೆಗಿದ್ದು ಅಭಿವೃದ್ಧಿ ಮಾಡಬೇಕು ಅಂತ ಎಷ್ಟು ಯೋಚನೆ ಮಾಡಿದರೂ ಕೂಡ ಅವ್ರ ಎಟಿಟ್ಯೂಡು ಭಾಳ ವಿಚಿತ್ರವಾಗಿರ್ತದೆ. ಹೀಗಾಗಿ ನಮ್ಮ ಒಳ ಮೀಸಲಾತಿ ಕೇಳಬೇಕಾದಂಥ ಅನಿವಾರ್ಯತೆ ಬಂದಿರುತ್ತೆ. ಎಲ್ಲವೂ ಗುಲ್ಬರ್ಗಕ್ಕೆ ಏನು ಮಾಡಿದ್ರು ಗುಲ್ಬರ್ಗಕ್ಕೆ. ಆ ಶರಣ ಪಾಟೀಲ್ ಅಂತ ಶರಣ ಪ್ರಕಾಶ್ ಪಾಟೀಲನ್ನು ನಮ್ಮ ತಲೆ ಮೇಲೆ ಹೇರೋದು, ಏನೆಲ್ಲ ಯೋಜನೆಗಳು ಬಂದರೆ ತಾವು ತಗೊಳ್ಳೋದು, ಹಿರಿಯರು ಎಲ್ಲರೂ ಸಮಾನವಾಗಿ ನೋಡಬೇಕಾದಂಥ ಸನ್ಮಾನ್ಯ ಖರ್ಗೆ ಅವರೇನಿದ್ದಾರೆ, ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಂಡಿ ಮಾಡೋದಕ್ಕೆ ನಾವು ಅವರ ಬಗ್ಗೆ ಇರ್ತಕ್ಕಂಥ ಅಪಾರ ಗೌರವ ಪ್ರೀತಿಗೆ
ಇದು ಚ್ಯುತಿ ತರ್ತಾ ಇದೆ. ನಾವು ಅದನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ 371 ಕೊಡುಗೆ ಇದೆ ಅವ್ರದ್ದು. ಅವ್ರ ಬಗ್ಗೆ ನಾವು ಅಪಶಬ್ದಗಳನ್ನು ಆಡಲಿಕ್ಕೆ ತಯಾರಿಲ್ಲ. ಬಟ್ ಈ ಎಟಿಟ್ಯೂಡ್ ಏನಿದೆ, ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಹೇಳಲೇಬೇಕಾಗ್ತದೆ. ನಂಬರ್ 1. ಈ ಕೂಡಲೇ ತಿದ್ದುಕೊಳ್ಳಿಲ್ಲ ಅಂದರೆ ಶಿವಕುಮಾರ್ ಅವರೇ, ಭಾಳ ಗಂಭೀರವಾದಂಥ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗ್ತದೆ. ರಾಜ್ಯದ ಒಂದು ರಾಜಕೀಯ ಸಂದರ್ಭದೊಳಗೆ ನೀವು ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ನೀತಿಯನ್ನು ಅಳವಡಿಸ್ಕೊಂಡೇ ಹೋದರೆ ಕಾಂಗ್ರೆಸ್ಸು ಮುಗ್ಗರಿಸಿ ಬೀಳ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಇನ್ನೊಂದು ಸುದ್ದಿ ಇದೆ, ಅದು ಸತ್ಯನೋ ಅಸತ್ಯನೋ ಗೊತ್ತಿಲ್ಲ, ಟ್ರೆಂಡ್ ಅಂತೂ ಹಾಗೇ ಇದೆ. ರಾಯಚೂರು ಜಿಲ್ಲೆ ಅಥವಾ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಪರಸ್ಪರ ವಿಶ್ವಾಸ, ಅಂತಃಕರಣ, ಪ್ರೀತಿ, ಕೂಡಿ ಹೆಜ್ಜೆ ಹಾಕುವ, ಕೂಡಿ ಕೆಲಸ ಮಾಡ್ತಕ್ಕಂಥ ಟ್ರೆಂಡ್ ಇಲ್ಲ. ಇಲ್ಲೇ ಅಪಾರವಾದಂಥ ಒಡಕುಗಳಿದೆ. ಇದು ಹೆಂಗೆ ಕಾಣಿಸ್ತದೆ ಅಂದ್ರೆ, ನಾನು ಆಗಲಿಕ್ಕೆ ಅಷ್ಟೇ ಹೋಯ್ತು, ಅವ ಆಗಬಾರ್ದು ಅನ್ನೋ ಮಾತನ್ನು ಆಡಿದ್ದಾರೆ ಅನ್ನೋ ಸುದ್ದಿ ಇವತ್ತು ಪೇಪರ್ನಲ್ಲಿ ನೋಡಿದ್ದೀನಿ. ನಾನು ಹೆಸರು ತಗೊಳ್ಳೋದಿಲ್ಲ. ಇದು ಹೆಂಗಂದ್ರೆ ಸೌತ್ ರ್ಯಾಂಡೆ ಆಗಿ ಅಂದಂಗೆ, ನನ್ನ ಗಂಡ ಸತ್ರು ಅಡ್ಡಿ ಇಲ್ಲ, ಆಕೆ ರಂಡೆ ಆಗಬೇಕು ಅನ್ನಂಗೆ ಈ ಎಟಿಟ್ಯೂಡ್ಗಳೇನಿವೆ ಇವು ಸರಿಯಾದದ್ದಲ್ಲ. ರಾಯಚೂರಿನ ಯಾರಾದರೂ ಒಬ್ಬರನ್ನ ಮಾಡಬೇಕಾಗಿತ್ತು. ಒಳ್ಳೊಳ್ಳೆ ತಿಳುವಳಿಕೆ ಇದ್ದವರಿದ್ದರು, ತುಂಬ ಅನುಭವಿಗಳು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇದ್ದರು. ನಾನು ವಸಂತ್ ಕುಮಾರ್ ಅಂತವ್ರಿಗೆ ಚಾನ್ಸ್ ಸಿಗ್ತದೆ, ಯುವಕರು ಒಂದಿಷ್ಟು ಅಂತ ತಿಳ್ಕೊಂಡಿದ್ದೆ, ಅವ್ರಿಗೆ ಸಿಗಲಿಲ್ಲ. ಅತ್ಯಂತ ಸೀನಿಯಾರಿಟಿ ಇರ್ತಕ್ಕಂಥ ಹಂಪನಗೌಡಕ್ಕೆ ಸಿಗಲಿಲ್ಲ. ಈಗೊಂದು ಸತ್ತ ಬೋಸರಾಜ್ ಆಗಿದ್ರು, ಈ ಸತ್ತ ಕೊಟ್ಟಿದ್ರು ತಪ್ಪಿಲ್ಲ. ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿದ್ರೆ ನಾವು ಸಂತೋಷ ಪಡ್ತಿದ್ವಿ. 3 ಜಿಲ್ಲೆಗೆ 3 ಕೊಡುವಂತೆ ಆಗಬೇಕು. ಕೇಂದ್ರ ಸಮಿತಿ ಅಧ್ಯಕ್ಷ ಚಾಮರಾಜ ಮಾಲಿಪಾಟೀಲ್ ಮಾತನಾಡಿ, ಪ್ರತಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ಮೂಲಕ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕಿತ್ತು. ರಾಯಚೂರು, ಯಾದಗಿರಿ, ವಿಜಯನಗರ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡದೆ ಕೈಬಿಡಲಾಗಿದೆ. ಕಾಂಗ್ರೆಸ್ ಪಕ್ಷದೊಳಗೆ ಇರುವ ಒಳಜಗಳ ಬಿಟ್ಟು ಜಿಲ್ಲೆಯ ಶಾಸಕರು ಸಚಿವ ಸ್ಥಾನ ಪಡೆಯಲು ಮುಂದಾಗಬೇಕು. ಜಿಲ್ಲೆಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಒತ್ತಾಯ ಪತ್ರ ಬರೆಯುತ್ತೇವೆ. ಅಲ್ಲದೆ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ವಿಮೋಚನಾ ದಿನಾಚರಣೆ ಎಂದು ಪ್ರತಿಭಟಿಸುವುದಾಗಿ ಹೇಳಿದರು. ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಜನತೆ ನೀಡಲಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷ ಮಾಡಿ ಇದು ಸಣ್ಣ ಮಾತಲ್ಲ. ಜೊತೆಗೆ ಏನಂತಂದ್ರೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದ ಮಂತ್ರಿ ಪದವಿ ತಪ್ಪಿದೆ ಅಂತಕ್ಕಂಥ ಒಂದು ಸುದ್ದಿ ಕೂಡ ಹರಡಿದೆ. ಇಲ್ಲಿನ ರಾಜಕಾರಣಿಗಳು ಕೂಡ ಜಿಲ್ಲೆಯ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಬೇಕು, ತನ್ಮೂಲಕ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಸದುಪಯೋಗ ಪಡಿಸಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಜೊತೆಗೆ ಈಗ ಆಗಿರ್ತಕ್ಕಂಥ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೂ ಮತ್ತು ವರಿಷ್ಠರಾದಂಥ ಸೋನಿಯಾ ಗಾಂಧಿಯವರಿಗೂ ಕೂಡ ಈ ಒಂದು ಅನ್ಯಾಯದ ಬಗ್ಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಒಂದು ದೀರ್ಘವಾದಂಥ ಒಂದು ಒತ್ತಾಯ ಪತ್ರವನ್ನು ಕೂಡ ನಾವು ಕಳಿಸ್ತೇವೆ. ಸೆಪ್ಟೆಂಬರ್ 17ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾವು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತೀವಿ, ಈ ಅಸಮಾನತೆಯ ಬಗ್ಗೆ ಕೂಡ ಇಲ್ಲಿ ನಾವೊಂದು ಪ್ರಮುಖ ಅಂಶವಾಗಿ ಇಟ್ಕೊಂಡು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ಈಗೇನು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ತಕ್ಷಣಕ್ಕೆ ನಾವೇನು ಮಾಡದೇ ಇದ್ರು ಸೂಕ್ತ ಸಮಯ ಬಂದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರು ತಯಾರಿದ್ದಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾತನಾಡಿ, ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಅನ್ಯಾಯ ಮಾಡುವ ಜೊತೆಗೆ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರ ನಡೆ ಮಹಿಳಾ ವಿರೋಧಿಯಾಗಿದೆ ಎಂದರು.
ಈ MLA 7 ಸ್ಥಾನಗಳಲ್ಲಿ 4 ಸ್ಥಾನ ಕಾಂಗ್ರೆಸ್ಸಿಂದ ನಾವು ಗೆಲ್ಲಿಸ್ಕೊಟ್ಟಿದ್ದೇವೆ ಅವರಿಗೆ. ಹಾಗಾಗಿ ಇಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿದ್ದು ಅಟ್ಲೀಸ್ಟ್ ಸೀನಿಯಾರಿಟಿ ಅಥವಾ ಮತ್ತೊಂದು ನೋಡಿ ಈ ಜಿಲ್ಲೆಗೆ, ಹಾಗೂ ಇದು ಅತ್ಯಂತ ಹಿಂದುಳಿದ ಮತ್ತು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತಂದು ಕೇಂದ್ರ ಸರ್ಕಾರ ಗುರುತಿಸಿದೆ. ಆದಾಗ್ಯೂ ಸಹಿತ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅಂದರೆ ಇದು ಏನು ತೋರಿಸ್ತೈತೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅನ್ನೋದನ್ನು ತೋರಿಸ್ಕೊಳ್ತೈತಿ. ಈ ರೀತಿ ನಮಗೆ ಪ್ರಾದೇಶಿಕ ತಾರತಮ್ಯ ಮಾಡದೆ ಈ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟು ಮತ್ತು ಅವರನ್ನೇ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನು ಮಾಡಬೇಕಂತ ಹೇಳಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಳ್ತೇನೆ. ಆಮೇಲೆ ಎರಡನೇದಾಗಿ 32 ಜನರು ಇಲ್ಲಿವರೆಗೂ ಸಚಿವ ಸಂಪುಟದಲ್ಲಿದ್ದಾರೆ. 32 ಜನರಲ್ಲಿ 7 ಜನ ಈ ಭಾಗದವರು ಎಲ್ಲೆಲ್ಲಿರೋ ಅಂತ ಸರ್ ಹೇಳಿದ್ರು ಇಷ್ಟೊತ್ತು. ಈ 32 ಜನರಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿನೇ 50% ಮಹಿಳೆಯರಿದ್ದಾರೆ. ಆದರೂ ಸಹಿತ 33% ಕೊಡ್ತೀವಿ ಅಂತ ನೀವು ಏನೋ ನಡೀತಾ ಇದೆ. ಹೋಗಲಿ, ಅಟ್ಲೀಸ್ಟ್ ಒಬ್ಬರಾದ್ರೂ ಮಹಿಳೆ ಆ ಒಂದು ಸಚಿವ ಸಂಪುಟದಲ್ಲಿ ಇರಬೇಕಾಗಿತ್ತು. ಆದ್ದರಿಂದ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ರಾಯಚೂರಿಗೆ ಆಗಿರುವಂಥ ಅನ್ಯಾಯ ಸರಿಪಡಿಸಬೇಕು. ಅದರ ಜೊತೆಗೇ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ನೀಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ. ಈ ಸಂದರ್ಭದಲ್ಲಿ ಬಿ ಬಸವರಾಜ್, ಆರ್ ಬಸವರಾಜ್, ಜಾನ್ ವೆಸ್ಲಿ, ಬುಡ್ಡನಗೌಡ, ಚಂದ್ರಶೇಖರ್ ನೆಲೆಹಾಳ ಇದ್ದರು. ಈಗ ಜಾಹೀರಾತು. ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ. ಸ್ಥಳ ಶಾಂತಿನಗರ, ಮಾಳೆಗಡ್ಡಿ, ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು, ದೇವದುರ್ಗ. ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ, ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲುವೇಷ ಕಲಾ ಸಂಸ್ಕೃತಿ ಸಂಘ, ದೇವದುರ್ಗ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಷಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತುಂಗಭದ್ರಾ ಎಡದಂಡೆ ಕಾಲುವೆ ಮುಖ್ಯ ಕಾಲುವೆಯ ಮೈಲ್ 69ರಲ್ಲಿ ಇರುವ ದೋಷಪೂರಿತ ಗೇಜ್ಗಳನ್ನು ಸರಿಪಡಿಸಿ ಕಾಲುವೆಗೆ ನೀರು ಹರಿಸಬೇಕೆಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತ ವೇದಿಕೆ ಸಂಚಾಲಕ ಶಂಕರಗೌಡ ಹರವಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಇರುವ ಗೇಟ್ಗಳು ಸರಿಯಾಗಿ ಇಲ್ಲದೆ ನೀರಿನ ಹಂಚಿಕೆಯಲ್ಲಿ ಅನ್ಯಾಯವಾಗುತ್ತಲಿದೆ. ಈಗಾಗಲೇ ಈ ಕುರಿತು ಮುಖ್ಯಮಂತ್ರಿಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದೆ. ಕಾಲುವೆ ಗೇಜ್ ತಪ್ಪಾಗಿರುವುದರಿಂದ ನೀರಿನ ಹಂಚಿಕೆಯಲ್ಲಿ ನಿರಂತರ ತಪ್ಪಾಗಿ ದಾಖಲೀಕರಿಸಲಾಗುತ್ತಿದೆ. ಕಾಲುವೆ ವ್ಯಾಪ್ತಿ ಎಲ್ಲ ಉಪವಿಭಾಗಗಳಿಗೂ ನೀರು ಗೇಜ್ ನಿಗದಿಪಡಿಸಲಾಗಿದೆ. ಆದರೆ ಇಂತಿಷ್ಟು ಕ್ಯೂಸೆಕ್ಸ್ ನೀರು ನಿಗದಿಯಾಗಿದ್ದರೂ ನೀರು ತಲುಪುತ್ತಿಲ್ಲ. ಜಲಸಂಪನ್ಮೂಲ ಇಲಾಖೆ ಗೇಟ್ ಸರಿಪಡಿಸಬೇಕು ಎಂದರು. ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಾಗುತ್ತಿದ್ದು ತುಂಗಭದ್ರಾ ಜಲಾಶಯದಲ್ಲಿ 50 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕುಡಿಯುವ ನೀರಿನ ಹೊರತುಪಡಿಸಿ ಸರಿಸುಮಾರು 30 ಟಿಎಂಸಿ ನೀರು ತುಂಗಭದ್ರಾ ಕಾಲುವೆಗೆ ಹರಿಸಲು ಅವಕಾಶವಿದೆ. ತಕ್ಷಣ ಕಾಲುವೆ ನೀರು ಹರಿಸಲು ಆಡಳಿತ ಮುಂದಾಗಬೇಕೆಂದರು. ಕಾಲುವೆ ವ್ಯಾಪ್ತಿಯಲ್ಲಿರುವ ಬೆಳೆಗಳಿಗೆ ನೀರು ಒದಗಿಸಿದಲ್ಲಿ ಬೆಳೆ ಉಳಿಯುವ ಅವಕಾಶವಿದೆ ಎಂದರು. ಏನು ದೋಷಪೂರಿತ ಗೇಜ್ಗಳನ್ನು ಸರಿಪಡಿಸಬೇಕು ಅಂತೇಳಿ ಒಂದು ಮನವಿ ಕೊಟ್ಟು ಬಂದಿದೆ. ಅದನ್ನು ಸರಿಪಡಿಸಲಿಕ್ಕೆ ಏನು ಅಪಾಯಗಳಾಗ್ತವೆ, ನೀರು ಕೊಡೋದು ಏನಂತಂದರೆ ಈಗಾಗಲೇ 50 TMC ನೀರು ದಾಟಿದೆ. ಇನ್ನೂ ಫ್ಲೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಈಗ ಇನ್ನು ಬೆಳೆಗಳಿಗೆ ನೀರು ಬೇಕಾಗಿದೆ. ಅದಕ್ಕೆ ಈಗ ಆದಷ್ಟು ಬೇಗ ಈಗ ನೀರು ಸ್ಟಾರ್ಟ್ ಮಾಡಿದರೆ ಅನುಕೂಲ ಆಗ್ತದೆ ಅಂತೇಳಿ ಅದೊಂದು ನಮ್ಮದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಬಿಟ್ಟರೆ ಏನೋ ಒಂದಿಷ್ಟು ಮುಂದೆ ನಮ್ಮ ಆಗಸ್ಟ್ ಬಂದು ಆಗಸ್ಟಿಗೆ ಆಗಲೇ ನಾವು ಮೊದಲನೇ ವಾರ ಮುಗಿಯಕ್ಕೆ ಬಂದಿದ್ದೀವಿ. ಈಗ ನಮಗೆ ಭತ್ತ ನಾಟಿ ಮಾಡೋಕ್ಕಾಗಲಿ ಯಾವುದೇ ಬೆಳೆಗೆ ಈಗಾಗಲೇ ಬಿಡೋದು ತಡ ಆಗಿತ್ತಪ್ಪ. ನಾವು ಜೂನ್ ಜುಲೈದಾಗೆ ನಮ್ಗೆ ಬೇಕಾದ ಜುಲೈ ಈ ವರ್ಷ ಏನಂದರೆ ಈಗ ಆಗಸ್ಟ್ ಬಂತು, ನೀರು ಇಲ್ಲ, ಬಿಡಲಿಲ್ಲ. ಈಗ ಬಂದಿದೆ ಮತ್ತು ತಡ ಮಾಡಬಾರ್ದು. ಇದನ್ನು ನಾವು ಸರ್ಕಾರದಲ್ಲಿ ನೀರಾವರಿ ಸಚಿವರಲ್ಲಿ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕು. ಜೊತೆಗೆ ಏನಂದರೆ ಈ ನೀರು ಬಿಡೋಕ್ಕಿಂತ ಮೊದಲು ನಮಗೇನು ದೋಷಪೂರಿತ ಗೇಜ್ಗಳು 69 ಬಂದು ಬಂದಾಗ
ಒಂದು ಫೀಟ್ 1 ಇಂಚು ತಪ್ಪಾದ ಕಡಿಮೆ 7 ಫೀಟ್ 9 ಇಂಚ್ ಇದ್ದದನ್ನು 9 ಫೀಟ್ ತೋರಿಸ್ತದೆ. ಅದನ್ನು ಮೊದಲು ಅದನ್ನು ನೀರು ಎಷ್ಟು ಬರ್ತಾವೋ ಅದು ಬೇರೆ, ಆದರೆ ಅದನ್ನು ಸರಿಯಾದ ಒಂದು ಅಳತೆನೇ ಇಲ್ಲ. ನಾವು ಆ ಅಳತೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಅದನ್ನೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅದನ್ನು ಬಹಳ ಮುಖ್ಯ. ಅದು ನೀರು ಬಿಡೋದ್ರ ಜೊತೆಗೆ ನೀರು ಬಿಡೋದಕ್ಕಿಂತ ಮೊದಲು ಈ ಗೇಜ್ಗಳು ಸರಿ ಮಾಡಬೇಕು. ಪೇಂಟಿಂಗ್ ಅದೇನು ದೊಡ್ಡದಿಲ್ಲ, ಏನು ದೊಡ್ಡ ಸಮಸ್ಯೆ ಇಲ್ಲ. ಬರೀ ಒಂದಿಷ್ಟು ಪೇಂಟ್ ಮಾಡೋದು, ಪೇಂಟ್ ಮಾಡಿದರೆ ಸರಿ ಹೋಗ್ಬಿಡ್ತದೆ. ಸರಿಯಾದ ಅಳತೆಗಳ ಮೇಲೆ ಪೇಂಟ್ ಮಾಡಬೇಕು. ಈಗ 9 ಫೀಟ್ ಅಂತೇಳಿ 7 ಫೀಟ್ 9 ಇಂಚ್ ಕೊಟ್ಟು ಅಂದರೆ ಇನ್ನು ಹೆಂಗೆ ನಾವು ಸಮರ್ಥನೆ ಮಾಡ್ತೀವಿ? ಹಿಂದೆ ಎಲ್ಲ ಆಗಿದೆ ಡಿಸ್ಕಷನು, ಅದು ತಪ್ಪಾದಂಥ ಸಾಬೀತಾಗಿದೆ. ಎಲ್ಲರ ಎದುರಿಗೆ ಓಪನ್ ಆಗಿ ನಾವು ಹೋಗಿ ಎಲ್ಲ 3 ವರ್ಷ ನಾವು ಗೇಜು ಒಂದು ಹೊಸ ಒಂದು ಸೋಲೆ ನೆಡಾಕಿದ್ವಿ ಸರಿಯಾದ ರೀತಿಯಲ್ಲಿ. ಆದರೆ ಅದನ್ನ ಅಳತೆಗೆ ತಗೋವಲ್ಲ, ಅದು ಲೆಕ್ಕಕ್ಕೆ ಹಳೆಯದೇ ತಗೊಬೇಕೈತಲ್ಲ, ತಪ್ಪಿರೋದು. ಯಾಕಂದರೆ ಏನು ಹೇಳ್ತಾರೆ ಅವರು, KRS ಬರಬೇಕು, ಅದನ್ನು ಸರಿಪಡಿಸ್ತಾರೆ. KRS ಅಲ್ಲೇ ಮುನ್ಸಿಪಾಲ್ಟಿ ಬೇರೆ, KRS ಬರಬೇಕು. ಶರಣಪ್ಪ ಗೌಡ ಕ್ಯಾದಿಗೇರಿ ಮಾತನಾಡಿ, ತುಂಗಭದ್ರಾ ಜಲಾಶಯದಲ್ಲಿ ಈ ಹಿಂದೆ ಕಡಿಮೆ ನೀರಾಗಿದ್ದಾಗ ಕಾಲುವೆಗಳಿಗೆ ನೀರು ಹರಿಸಿದ ನಿದರ್ಶನವಿದೆ. ನದಿಗೆ ನೀರು ಬಿಡುವ ಬದಲು ಕಾಲುವೆಗಳಿಗೆ ನೀರು ಹರಿಸಬೇಕಿದೆ. ಮೇಲ್ಭಾಗದಲ್ಲಿ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಮತ್ತಷ್ಟು ನೀರು ಹರಿದು ಬರುತ್ತದೆ. ಕೂಡಲೇ ಕಾಲುವೆಗೆ ನೀರು ಹರಿಸಬೇಕು. ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಭೇದ ಬಿಟ್ಟು ನೀರು ಹರಿಸಲು ಒತ್ತಾಯ ಮಾಡಬೇಕೆಂದರು. ಕಳೆದ ಬಾರಿ 80 TMC ನೀರು ಜಲಾಶಯದಲ್ಲಿ ಇದ್ದಾಗ ಕ್ರಸ್ಟ್ ಗೇಟ್ ಅಳವಡಿಕೆ ಹೆಸರಿನಲ್ಲಿ ಒಂದು ಬೆಳೆ ರೈತರು ಕಳೆದುಕೊಂಡಿದ್ದಾರೆ. ಬೆಳೆಗೆ ನೀರು ಹರಿಸಿ ಗೇಟ್ ಅಳವಡಿಸಲು ಶಾಸಕರು ಒತ್ತಡ ಹಾಕಲಿಲ್ಲ. ಈಗಲಾದರೂ ನೀರು ಹರಿಸಲು ಒತ್ತಾಯ ಮಾಡಬೇಕೆಂದರು. 50 TMC ಮೇಲಾದರೂ ಕೂಡ ನೀರು ಬಿಡೋಣ ಮಾತ್ರ ಇದು ರೈತರ ಬಗ್ಗೆ ಈ ಸರ್ಕಾರ ಒಳ್ಳೆ ಅಭಿಪ್ರಾಯ ಇಲ್ಲ. ಇವಾಗಲೇ ಬರಗಾಲ ಅಂತ ದೇವರು ಹೊರ ಕೊಟ್ಟರು ಕೂಡ ಇವರು ಪೂಜೆ ಹೊರ ಕೊಡ್ತಾರೆ ಅಂತ ಮಾತು ಹೇಳ್ತಾರಲ್ಲ. ಪರಮಾತ್ಮ ಕೊಟ್ಟ ನೀರು ನಾವು ಇದಕ್ಕೆ ನಂತರ 2ನೇ ಬೆಳೆ ಬೆಳಿತಿದ್ದೀವಿ. ಅದಕ್ಕೆ ಬೆಳೆದ ನಂತರ ಖಾಲಿ ಮಾಡಿ ಗೇಟ್ ಮುಗಿಸೋದು ನಮಗೆ ಮೋಸ ಮಾಡಿ ಎಲ್ಲ ಕುಡಿಯೋಕೆ ಅವೆಲ್ಲ ರಿಪೇರ್ ಮಾಡಿ ನಾವು ರೈತರಿಗೆ ಏನಂತಾರಲ್ಲ ಒಳ್ಳೆ ಭದ್ರ ಕರ ಮಾಡಿ ಕೊಡ್ತೀವಿ. ಗೇಟ್ ಮುಗಿಸುವಂಥ ಸಲುವಾಗಿ ನಾವೇನಂತಾರಲ್ಲ ರೈತರು ಎಲ್ಲರೂ ಮೌನವಾಗಿ ನಾವೇನಂತಾರಲ್ಲ ಶಾಂತದಿಂದ ನಾವು ಕುಂತ್ಕೊಂಡಿದ್ವಿ. ಆದರೆ ಅದು ನೀರು 80 TMC ಇರ್ತಕ್ಕಂಥ ನೀರು ಖಾಲಿ ಮಾಡಿ ಏನಂತಾರಲ್ಲ ಗೇಟ್ ಮುಗಿಸೋ ಅವಶ್ಯಕತೆ ಇತ್ತು. 2ನೇ ಬೆಳೆ ಬೆಳಿತಿದ್ದು ಈ ಬೆಳೆ ಬಂದ್ ಮಾಡಬೇಕಾಗಿತ್ತು, ಬೇಕಾಗಿತ್ತು. ಈಗಾಗಲೇ ಜನಪ್ರತಿನಿಧಿಗಳು, ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ನಿರ್ಲಕ್ಷ್ಯದಿಂದ ನಮಗೆ ರೈತರು ಅನ್ಯಾಯ ಅಂತ ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಯಾವ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಆ ಪಾರ್ಟಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಬಗ್ಗೆ ಸರಿಯಾದ ಒಂದು ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳು ಕುಂತ್ಕೊಂಡು ಈ ನಮ್ಮ ಜಿಲ್ಲೆಯಲ್ಲೇ ಇವತ್ತ ಇಡೀ ತುಂಗಭದ್ರಾ ಜಿಲ್ಲೆ ಎಂಡಿಂಗ್ ಕೊನೆವಾರದವರೆಗೆ ಇಷ್ಟೇ ನೀರು ಬಿಟ್ಟರು ಟೆಕ್ನಿಕಲ್ ಬಗ್ಗೆ ಮಾಡ್ಯಾರ. ಆದರೆ ನಮಗೆ ಸಿರವಾರ ಡಿವಿಷನ್ ಬರ್ತಕ್ಕಂಥ 4 ಡಿಸ್ಟ್ರಿಬ್ಯೂಟರ್ಗಳಿಗೆ ಭಾಳ ಅನ್ಯಾಯ ಇದೆ. 89, 90, 91, 92 104 ಮೈಲಿಗೆ 600 ಕ್ಯೂಸೆಸ್ ಬರಬೇಕು. ಇವತ್ತಿಗೆ 20, 25 ನೀರು ಬರ್ತಾವೆ, 20 ಕ್ಯೂಸೆಸ್ ನೀರು ಬರ್ತಾವೆ, ಹೆಚ್ಚು ಬರೋದಲ್ಲ. ಅಲ್ಲಿ ನಾವು ರೈತರು ಕೂಡ ಗುದ್ದಾಡಿ ಹೊರದಾಡಿ ಇವತ್ತು ನಾವು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು ಕಾಂಗ್ರೆಸ್ ಗೌರ್ಮೆಂಟು. ಮತ್ತು ಈಗೆಲ್ಲ ಯಾವುದೇ ಸರ್ಕಾರದಲ್ಲಿ ಅವ್ರು ಮಾಡಿದ್ದಂತ ನಾನು ಇಚ್ಛೆ ಪಡ್ತೇನೆ. ಇದೆಲ್ಲ ಸರಿಪಡಿಸಿ ನಮ್ಮ ಸಿರವಾರಕ್ಕೆ ಡಿವಿಷನ್ಗೆ ಬಡೇ ಭಾಗದ 103ಗೆ 600 ಕ್ಯೂಸೆಸ್ ನೀರು ಬಿಟ್ಟಾಗ ಮಾತ್ರ ನಾವೆಲ್ಲರೂ ರೈತರು ಸಂಸದವಾಗಿ ನೀರು ಸಿಗ್ತಾವ. ನಮ್ಮ ರೈತರು ಸಮೃದ್ಧವಾಗಿ ಈಗಾಗಲೇ ಬರಗಾಲ ಅಂತ ಅಧಿಕಾರ ಮಾಡಿದ್ರು. ದೇವರು ಏನಂತ ಪ್ರಮಾಣ ದೇವರು ನಮ್ಮೆಲ್ಲರೂ ರೈತರು ಒಂದು ವಿಶ್ವಾಸ ಇತ್ತು. ಇವತ್ತು ಮಳೆರಾಯ ಎಲ್ಲರಿಗೆ ಅನುಕೂಲ ಮಾಡ್ಯಾರ. ಡ್ಯಾಮ್ನಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಇವತ್ತು 51 TMC ಬೇಕಾದ್ರೆ ದೇವರ ಆಶೀರ್ವಾದ, ದೇವರ ಮೇಲೆ ನಂಬಿಕೆ ನಾವಿದ್ದು ಒಕ್ಕತ್ತಾರ ಮಾಡ್ತೀವಿ. 305 TMC ಬಂದರೆ ನೀವೇ ನಮ್ಮ ಸಿಗದಲ್ಲ ಅಂತಕ್ಕಂಥ ಒಂದು 2 ಬಡಿ ಆಗಲ್ಲ ಅಂತ ನೀರಾಗಲ್ಲ ಅಂತ ಹೇಳ್ತಾರೆ. ಆದರೆ ಪರಮಾತ್ಮನ ಆಶೀರ್ವಾದ ಇದ್ದರೆ ನಮ್ಗೆ 2 ಬೆಳೆಗೆ ನಮಗೆ ನೀರು ಸಮಸ್ಯೆ ಸಿಗ್ತಾವೆ. ಈ 1 ಬೆಳೆಗೆ ನೀರಿಗೆ ಹೊಡಿತಿಲ್ಲ. ನಾವಾಗಲೇ ಅದು ನಮ್ಮ ದೇವರ ಮೇಲೆ ನಂಬಿಕೆ ನಾವು ಬಿಟ್ಟು ಈ ಸಂದರ್ಭದಲ್ಲಿ ವೇದಿಕೆಯ ಅಮರೇಶ್ ಹೊಸಮನಿ, ಬಸನಗೌಡ ಬಲ್ಲಟಗಿ, ರಮೇಶ್ ನಾಡಗೌಡ, ನಾಗರಾಜ್ ಪಾಟೀಲ್, ಚೆನ್ನಪ್ಪ ನಾಯಕ್ ಇದ್ದರು. 12ನೇ ಶತಮಾನದ ಶಿವಶರಣರಲ್ಲಿ ಒಬ್ಬರಾಗಿದ್ದ ಹಡಪದ ಅಪ್ಪಣ್ಣ ಅವರು ವಚನ ಸಾಹಿತ್ಯದ ಮೂಲಕ ಸಮಾಜದ ಏಳಿಗೆಗೆ ಶ್ರಮಿಸಿದ ಈ ಶಿವಶರಣರ ಆದರ್ಶಗಳು ಪ್ರತಿಯೊಬ್ಬರಿಗೂ ದಾರಿದೀಪವಾಗಿವೆ ಎಂದು ಇಳಕಲ್ ಮಠದ ಶಿವಶಕ್ತಿ ಪೀಠದ ಶ್ರೀ ಶ್ರೀ ಬಸವಪ್ರಸಾದ ಸ್ವಾಮೀಜಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು.
ಶರಣರ ವಚನಗಳು ಇಂದಿನ ಸಮಾಜಕ್ಕೆ ಶಾಂತಿ, ಸಮಾನತೆ ಮತ್ತು ನೆಮ್ಮದಿಯನ್ನು ನೀಡುವ ದಾರಿದೀಪಗಳಾಗಿದ್ದು, ಹಡಪದ ಅಪ್ಪಣ್ಣನವರ ತತ್ವಾದರ್ಶಗಳನ್ನು ಸಮಾಜದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಉಪನ್ಯಾಸಕರಾಗಿ ನಿವೃತ್ತ ಉಪನ್ಯಾಸಕರಾದ ವೆಂಕಟೇಶ್ ನವಲ್ಕಲ್ ಮಾತನಾಡಿ, ಶಿವಶರಣ ಹಡಪದ ಅಪ್ಪಣ್ಣನವರು ಕೇವಲ ಶರಣರಷ್ಟೇ ಅಲ್ಲದೆ ಒಬ್ಬ ಮಹಾನ್ ವಚನಕಾರರಾಗಿದ್ದು, ಅವರು ಒಟ್ಟು 250 ವಚನಗಳನ್ನು ಬರೆದಿದ್ದಾರೆ ಎಂದು ತಿಳಿಸಿದರು. ಹಡಪದ ಅಪ್ಪಣ್ಣನವರ ವಚನಗಳಲ್ಲಿ ಇರುವ ಭಕ್ತಿ, ವೈಚಾರಿಕತೆ, ಸಾಮಾಜಿಕ ಕಳಕಳಿ ಹಾಗೂ ಸಾಹಿತ್ಯಿಕ ಮೌಲ್ಯಗಳನ್ನು ವಿಸ್ತಾರವಾಗಿ ವಿವರಿಸಿದರು. ಅವರು ಆ ಒಂದು ಸಮಾಜದಲ್ಲಿ ಎಲ್ಲರಲ್ಲಿ ದೈವ ಸ್ವರೂಪವನ್ನು ಕಾಣಬೇಕು, ಎಲ್ಲರೂ ಸಮಾನರು, ಯಾವುದೇ ರೀತಿಯಿಂದ ಭೇದ ಭಾವ ಇಲ್ಲ, ಮೇಲಿಲ್ಲ ಕೀಳಿಲ್ಲ, ಮೇಲೆ ಜಾತಿ ಕೆಳಜಾತಿ ಅಂತಕ್ಕಂಥ ಯಾವ ಜಾತಿ ಭೇದವೂ ಇಲ್ಲದಂತಹ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ಮಾತನ್ನ ಆಡುವುದರ ಮೂಲಕ ಎಲ್ಲರಿಗೂ ಬೇಕಾಗುವಂತಹ ವ್ಯಕ್ತಿ, ಜಗತ್ತೇ ಮೆಚ್ಚುವಂತಹ ವ್ಯಕ್ತಿ ಜಗಜ್ಯೋತಿ ಬಸವಣ್ಣ. ನಮ್ಮವರು ಬೆಸಗೊಂಡರೆ ಶುಭಲಗ್ನವೆಂದಿರೆಯ, ಯಾವುದು ಕೆಟ್ಟ ಸಮಯ, ಯಾವುದು ಒಳ್ಳೆಯ ಸಮಯ ಅಂತಕ್ಕಂಥದ್ದಿಲ್ಲ, ಎಲ್ಲವೂ ಶುಭ ಸಮಯವೇ ಎಂದು ಭಾವಿಸುವಂಥವರು. ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ನೋಡಿ ಎಂಥ ಅದ್ಭುತವಾದಂಥ ಮಾತು. ಈಗ ನಾವಂತೀವಿ ನಮ್ಮನ್ನು ಮೆಳೆ ನುಡಿ ಹೇಗಿದೆ ಅಂತ ಹೇಳಿದ್ರೆ, ಬಸವಣ್ಣನವರು ಒಂದು ಮಾತು ಕೇಳಿದ್ರೆ ಸಾಕು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕಳಬೇಡ, ಕೊಲಬೇಡ, ಹುಸಿಗೆ ನುಡಿಯಲು ಬೇಡ, ಮುನಿಯಬೇಡ, ಇದೇ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಬಸವಣ್ಣನವರು ಹೇಳುತ್ತಾರೆ. ನುಡಿದಂತೆ ನಡೆ, ಕಾಯಕವೇ ಕೈಲಾಸ. ಇಂತಿಂತಹ ಸಣ್ಣ ಸಣ್ಣ ಮಾತುಗಳನ್ನು, ಸಣ್ಣ ಸಣ್ಣ ಒಂದು ಶಬ್ದಗಳನ್ನು ಹೇಳುವುದರ ಮೂಲಕ ಈ ಕೆಳವರ್ಗದ ಸಮಾಜ ಅಂತ ಏನು ಕರಿತೀವಿ ನಾವು, ಅಂದರೆ ಆಗಿನ ಕಾಲದಲ್ಲಿ 4 ವರ್ಣಾಶ್ರಮ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಈ ಮೇಲಿನ 3 ವರ್ಗಗಳನ್ನು ಬಿಟ್ಟರೆ ಉಳಿದಂತೆ ಎಲ್ಲ ದುಡಿಯುವ ವರ್ಗ, ಕಾಯಕ ಮಾಡುವಂತಹ ವರ್ಗ, ಇವರನ್ನೆಲ್ಲ ಮತ್ತೆ ಕೀಳಾಗಿ ಕಾಣತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲಿತ್ತು. ಜಾತಿ ವ್ಯವಸ್ಥೆ ಇತ್ತು, ಮೂಢನಂಬಿಕೆ ಇತ್ತು, ದೊಡ್ಡ ಸಂಪ್ರದಾಯಗಳಿದ್ದು, ಬಹುದೇವೋಪಾಸನೆ, ಕಂಡ ದೇವರಿಗೆ ನಡ್ಕೊಳ್ತಕ್ಕಂಥದ್ದು. ಇವತ್ತು ಆಗ ಅವತ್ತಿಲ್ಲ ಅಂತಂದ್ರೆ ನಾವೇನು ಹೇಳ್ತೀವಿ, ಅವತ್ತು ಇನ್ನೂ ಬಹಳಷ್ಟು ಪ್ರಮಾಣದಲ್ಲಿ ಇತ್ತು. ಅಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವುದರ ಮೂಲಕ, ಆ ಮೂಢನಂಬಿಕೆಗಳನ್ನು ಕಿತ್ತು ಒಗೆಯುವುದರ ಮೂಲಕ ಈ ಸ್ತ್ರೀ ಪುರುಷರ ನಡುವಿರುವಂತಹ ಸಮಾನತೆಯನ್ನು ಸಾಧಿಸುವುದಕ್ಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಪರಶುರಾಮ್, ಮುಖಂಡರಾದ ಚನ್ನಣ್ಣಗೌಡ ಪಾಟೀಲ್, ಹಡಪದ ಅಪ್ಪಣ್ಣ ಸಮಾಜದ ಮುಖಂಡರಾದ ಬಸವರಾಜ್ ಹೀರಾ, ಬಸವಂತರಾಯ್, ಅಮರಪ್ಪ, ಕರಿಬಸವ, ಗದ್ಯಪ್ಪ, ಮುತ್ತಣ್ಣ, ಆದ್ಯಪ್ಪ, ನರಸಪ್ಪ, ಮಹಾದೇವ, ವೀರಭದ್ರಪ್ಪ, ಅಯ್ಯಪ್ಪ ಸಿರವಾರ್, ವೀರೇಶ್, ಮಲ್ಲಿಕಾರ್ಜುನ, ಮಹಾಂತೇಶ್, ಗುಂಡಪ್ಪ ಸೇರಿದಂತೆ ಇತರರು ಇದ್ದರು. ಸಚಿವ ಸಂಪುಟ ರಚನೆಯಾಗುತ್ತಲೇ ನೂತನ ಸಚಿವರುಗಳಿಗೆ ಜಿಲ್ಲೆಗಳ ಬರ, ನೆರೆ ಅಧ್ಯಯನ ಮಾಡಿ ವರದಿ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ರಾಯಚೂರು ಜಿಲ್ಲೆಗೆ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಯಾದಗಿರಿಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೊಪ್ಪಳಕ್ಕೆ ಶಿವರಾಜ್ ತಂಗಡಗಿ, ಬಳ್ಳಾರಿಗೆ ಬಿ ನಾಗೇಂದ್ರ, ವಿಜಯನಗರಕ್ಕೆ ಜಮೀರ್ ಅಹಮದ್ ಸೇರಿ ವಿವಿಧ ಜಿಲ್ಲೆಗಳಿಗೆ ಸಚಿವರನ್ನು ನಿಯುಕ್ತಿಗೊಳಿಸಲಾಗಿದೆ. ಈ ಹಿಂದೆ ಬರ ಪರಿಸ್ಥಿತಿ ಮೇಲುಸ್ತುವಾರಿಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರನ್ನು ನೇಮಿಸಲಾಗಿತ್ತು. ಈಗ ಬದಲಾಯಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಅಂಗವಾಗಿ ಮಂಗಳವಾರ ನಗರದಲ್ಲಿ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ
ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಹಾಗೂ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಶಿವಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಬಳಿಕ ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಂಗಮಂದಿರದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶಿವಶರಣರ ಹಡಪದ ಅಪ್ಪಣ್ಣ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಡೊಳ್ಳು ಕುಣಿತ ಸೇರಿದಂತೆ ಸಾಂಪ್ರದಾಯಿಕ ಕಲಾ ಪ್ರದರ್ಶನಗಳು ಗಮನ ಸೆಳೆದವು. ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾವಚಿತ್ರದೊಂದಿಗೆ ಹೆಜ್ಜೆ ಹಾಕಿ ಮೆರವಣಿಗೆಗೆ ಮೆರುಗು ತಂದರು. ವಿವಿಧ ಸಂಘಟನೆಗಳ ಮುಖಂಡರು, ಸಾರ್ವಜನಿಕರು ಹಾಗೂ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ಶಿವಶರಣರ ಹಡಪದ ಅಪ್ಪಣ್ಣ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ಸತ್ಯಂಪೇಟೆ, ಸಮಾಜದ ಮುಖಂಡರಾದ ಬಸವರಾಜ್ ಹರವಿ, ಬಸವಂತರಾಯ ನವಲ್ಕಲ್, ಅಮರಪ್ಪ, ದೇವೇಂದ್ರಪ್ಪ, ಮುತ್ತಣ್ಣ, ಧನಂಜಯ, ಅಯ್ಯಪ್ಪ, ಮಹಾದೇವಪ್ಪ, ಬಸವರಾಜ್, ಅಮರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಸವಸಾಗರ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದೆ. ಇಲ್ಲಿಂದ ಕೃಷ್ಣಾ ನದಿಗೆ 29 ಕ್ರಸ್ಟ್ ಗೇಟ್ಗಳ ಮೂಲಕ 1,45,376 ಲಕ್ಷ ಕ್ಯೂಸಿಕ್ಸ್ ನೀರನ್ನು ಹರಿಬಿಡಲಾಗುತ್ತಿದ್ದು, ಸೋಮವಾರ 1.40 ಲಕ್ಷ ಕ್ಯೂಸಿಕ್ಸ್ ನೀರಿನ ಹೊರಹರಿವು ಇಂದು ಮತ್ತೆ ಹೆಚ್ಚಿದ್ದು, ಇದರಿಂದ ನದಿ ತೀರದ 16 ಗ್ರಾಮಗಳು, ದೊಡ್ಡಿಗಳ ಜನರಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಶೀಲಹಳ್ಳಿ ಸೇತುವೆ ಮುಳುಗಡೆಗೆ ಕ್ಷಣಗಣನೆ. ನದಿಗೆ ಅಡ್ಡಲಾಗಿ ಶೀಲಹಳ್ಳಿ ಮತ್ತು ಅಂಚಿನಾಳ ಮಧ್ಯೆ ನಿರ್ಮಿಸಲಾದ ಸೇತುವೆ ಮುಳುಗಡೆಗೆ ಕೆಲವೇ ಅಡಿಗಳ ಬಾಕಿ ಇದ್ದು, ನದಿಗೆ ನೀರಿನ ಹೊರಹರಿವು ಪ್ರಮಾಣ 1.60 ಲಕ್ಷ ಕ್ಯೂಸಿಕ್ಸ್ ದಾಟಿದರೆ ನಡುಗಡ್ಡೆ ಪ್ರದೇಶ ಜಲದುರ್ಗ, ಹಂಚಿನಾಳ, ಯಳಗುಂದಿ, ಯರಗೋಡಿ, ಕಡದರಗುಂಡಿ ಗ್ರಾಮಗಳು ತಾಲೂಕು ಕೇಂದ್ರದ ಸಂಪರ್ಕ ಕಳೆದುಕೊಂಡಿದ್ದು, ಜಲದುರ್ಗದ ಮಾರ್ಗವಾಗಿ ಸುಮಾರು 45 ಕಿಲೋಮೀಟರ್ ಸುತ್ತುವರಿದು ತಾಲೂಕು ಕೇಂದ್ರ ತಲುಪುವ ಅನಿವಾರ್ಯತೆ ಎದುರಾಗಲಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ 1.30 ಲಕ್ಷ ಕ್ಯೂಸಿಕ್ಸ್ ಒಳಹರಿವು ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 29 ಮುಖ್ಯ ಕ್ರಸ್ಟ್ ಗೇಟ್ಗಳ ಮೂಲಕ 1,45,376 ಲಕ್ಷ ಕ್ಯೂಸಿಕ್ಸ್ ನೀರು ಹೊರಹರಿವು. ಗರಿಷ್ಠ 432.25 ಮೀಟರ್ ನೀರು ಸಂಗ್ರಹ ಮಟ್ಟದ ಜಲಾಶಯದಲ್ಲಿ ಇದೀಗ 491.40 ಮೀಟರ್ ನೀರು ಸಂಗ್ರಹವಾಗಿದ್ದು, ಗರಿಷ್ಠ 33.313 ಟಿಎಂಸಿ ನೀರು ಸಂಗ್ರಹದ ಜಲಾಶಯದಲ್ಲಿ 29.48 ಟಿಎಂಸಿ ನೀರು ಸಂಗ್ರಹವಿದೆ. ನಾರಾಯಣಪುರ ಜಲಾಶಯದಿಂದ 1.45 ಲಕ್ಷ ಕ್ಯೂಸಿಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷ್ಣಾ ನದಿ ಮೈದುಂಬಿ ಹರಿಯುತ್ತಿದ್ದು, ದೇವದುರ್ಗ, ಹೂವಿನಹಡಗಲಿ, ಗಡ್ಡೆಗೂಳಿ ಬಸವೇಶ್ವರ ದೇವಾಲಯ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಪರಿಣಾಮ ಕೊಯ್ನಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬರುತ್ತಿದೆ. ಇದರಿಂದಾಗಿ ಭಾರೀ ಪ್ರಮಾಣದ ನೀರನ್ನು ನದಿಗೆ ಬಿಡುಗಡೆಗೆ ಮಾಡಲಾಗಿದ್ದು, ನಾರಾಯಣಪುರ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ. ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಇದ್ದಾಗ ಮಾತ್ರ ಗುರಿ ತಲುಪಲು ಸಾಧ್ಯವಾಗಲಿದೆ ಎಂದು ಆದಿ ಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪ ಕುಲಸಚಿವರಾದ ಡಾಕ್ಟರ್ ಜಿಎಸ್ ಬಿರಾದರ್ ಹೇಳಿದರು. ಅವರು ನಗರದ ಎಲ್ವಿಡಿ ಮಹಾವಿದ್ಯಾಲಯದಲ್ಲಿ ಬಿಎ, ಬಿಎಸ್ಸಿ ಮತ್ತು ಬಿಸಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಿಮ್ಮ ಸಾಧನೆಯು ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸುತ್ತದೆ. ಉತ್ತಮ ಶಿಕ್ಷಣ ಪಡೆಯಲು ಒಳ್ಳೆಯ ಕಾಲೇಜುಗಳನ್ನು ಆರಿಸಿಕೊಂಡು ಬೋಧಕರು ಹೇಳುವ ಪಾಠವನ್ನು ಶ್ರದ್ಧೆಯಿಂದ ಆಲಿಸಿ ಉತ್ತಮ ಜೀವನ ರೂಪಿಸಿಕೊಳ್ಳಿ. ವಿದ್ಯಾರ್ಥಿಗಳು ತಮ್ಮ ಆಲಿಕೆಯ ಬಗ್ಗೆ ಸಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸಿಕೊಂಡು ಸ್ಪರ್ಧಾತ್ಮಕ ಮನೋಭಾವದಿಂದ ವಿದ್ಯಾರ್ಜನೆ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂದರು.
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಂಬಾಪತಿ ಪಾಟೀಲ್ ಮಾತನಾಡಿ, ನಮ್ಮ ಕಾಲೇಜು ನಿಮ್ಮ ಕನಸುಗಳನ್ನು ನನಸು ಮಾಡಲು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದೆ. ಅವುಗಳನ್ನು ಸಮರ್ಪಕವಾಗಿ ಉಪಯೋಗಿಸಿ ಶ್ರದ್ಧಾ ಭಾವದಿಂದ ಕಲಿಯಿರಿ, ಜೀವನದಲ್ಲಿ ಹೊಸ ಬೆಳಕನ್ನು ಕಾಣಿರಿ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾರಾನಾಥ ಶಿಕ್ಷಣ ಸಂಸ್ಥೆಯ ಹಾಗೂ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿ ವೀರ ಹನುಮಾನ್ ಮಾತನಾಡಿ, ಇದೇ ಕಾಲೇಜಿನಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಭ್ಯಸಿಸಿ ಉನ್ನತ ಪದವಿಗಳನ್ನು ಪಡೆದಿದ್ದಾರೆ. ಕಾಲೇಜಿಗೆ ಒಳ್ಳೆಯ ಹೆಸರು ಬರಬೇಕಾದರೆ ಪರಿಣಾಮಕಾರಿಯಾದ ಕ್ಯಾಂಪಸ್ ಶಿಸ್ತು ಹಾಗೂ ಉತ್ತಮ ಫಲಿತಾಂಶಗಳು ಅತ್ಯಗತ್ಯ. ಇವುಗಳನ್ನು ಸಕಾರಗೊಳಿಸುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿ ತಾವುಗಳು ಕೂಡ ಶ್ರದ್ಧಾಭಕ್ತಿಯಿಂದ ಪರಿಶ್ರಮ ಹಾಗೂ ಸಮಯ ಪಾಲನೆಯೊಂದಿಗೆ ವಿದ್ಯಾರ್ಥಿಗಳೆಲ್ಲ ವಿದ್ಯಾರ್ಜನೆ ಪಡೆದು ಉನ್ನತ ಮಟ್ಟಕ್ಕೆ ಬೆಳೆಯಬೇಕು. ನಿಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಿಸಿ ಸಮಾಜಕ್ಕೆ ಮಾದರಿಯಾಗಿರಿ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಪ್ರೊಫೆಸರ್ ಶರಣಗೌಡ BH ಮಾತನಾಡಿ, ಉತ್ತಮ ಬೋಧಕ ವೃಂದ, ಸುಸಜ್ಜಿತವಾದ ಗ್ರಂಥಾಲಯ, ವಿಶಾಲವಾದ ಕ್ರೀಡಾಂಗಣ, ಜಿಮ್, ಹಚ್ಚ ಹಸಿರಾದ ಕಾಲೇಜು ಆವರಣ ಸೇರಿದಂತೆ ಎಲ್ಲ ಸೌಲಭ್ಯಗಳು ಇದ್ದು ವಿದ್ಯಾರ್ಥಿಗಳು ಇವೆಲ್ಲವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಜೊತೆಗೆ ತಾವು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಶ್ರದ್ಧೆಯಿಂದ ವರ್ತಿಸಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಲೇಜಿನ ಉಪಪ್ರಾಚಾರ್ಯ ಡಾಕ್ಟರ್ ಆಂಜನೇಯ, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಕಣ್ಣ, ಪ್ರೊಫೆಸರ್ ವೆಂಕಟೇಶ್, ಡಾಕ್ಟರ್ ಅರುಣಾ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಪದ್ಮಾವತಿ, ರಾಜ್ ಬಬ್ಬರ್, ಡಾಕ್ಟರ್ ಗಾಯತ್ರಿ, ಶ್ರೀಮತಿ ಹೇಮಲತಾ, ವಿನಾಯಕ್ ರಾವ್ ಇವರುಗಳ ಮಾತನಾಡಿದರು. ಹಾಗೂ ಪಠ್ಯೇತರ ಚಟುವಟಿಕೆಗಳ ಕುರಿತು ಡಾಕ್ಟರ್ ಶಿವರಾಜ್, ಡಾಕ್ಟರ್ ಕೃಷ್ಣ ನಾಯಕ್, ಡಾಕ್ಟರ್ ಮಂಜುನಾಥ್ ಪಾಟೀಲ್, ಡಾಕ್ಟರ್ ಏಕೇಶ್ವರಿ ರಾಠೋಡ್, ಹನುಮಂತರಾಯ ನಾಯಕ್, ಡಾಕ್ಟರ್ ಸಂಪತ್ ಅಂಗಡಿ, ಡಾಕ್ಟರ್ ಗಂಗ್ಯಾ ನಾಯಕ್, ಹುಸೇನಪ್ಪ ಇವರುಗಳು ಮಾತನಾಡಿದರು. ವೇದಿಕೆಯ ಮೇಲೆ ತಾರಾನಾಥ ಶಿಕ್ಷಣ ಸಂಸ್ಥೆಯ ಖಜಾಂಚಿಗಳಾದ ಪುರುಷೋತ್ತಮ್ ದಾಸ್ ಇನ್ನಾಣಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಅರುಣಾ ಹಿರೇಮಠ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೊಫೆಸರ್ ಶಂಕರಗೌಡ, ಪ್ರೊಫೆಸರ್ ಸತ್ಯನಾರಾಯಣ ಜೋಶಿ, IKSC ಸಂಯೋಜಕರಾದ ಡಾಕ್ಟರ್ ಚಕ್ರಧರ್, ಡಾಕ್ಟರ್ ಪ್ರಶಾಂತ್, ಶ್ರೀಮತಿ ವಿಮಲಾ, ಶ್ರೀಮತಿ ತನುಜಾ, ಗೀತಾ, ಶಂಕರಗೌಡ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ಕಾಲುವೆಗೆ ಶೀಘ್ರ ನೀರು ಹರಿಸಲು ಆಗ್ರಹ. ಡ್ಯಾಂನಲ್ಲಿ ಸಾಕಷ್ಟು ನೀರು ಇದ್ದರೂ ICC ಸಭೆ ನಡೆಸದಿರುವುದು ಸರಿಯಲ್ಲ. ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್. ಜಿಲ್ಲೆಗೆ ಸಚಿವ ಸ್ಥಾನ ವಂಚನೆ, ಕಲಬುರಗಿ ರಾಜಕೀಯ ದಬ್ಬಾಳಿಕೆ. ಆಗಸ್ಟ್ 15ರಂದು ಧ್ವಜಾರೋಹಣಕ್ಕೆ ತಡೆ, ಎಸ್ ಮಾರಪ್ಪ. ಕಲ್ಯಾಣ ಕರ್ನಾಟಕದಲ್ಲಿಯೇ ಮಲತಾಯಿ ಧೋರಣೆ, ಖರ್ಗೆಯವರ ಮೇಲಿರುವ ಅಭಿಮಾನಕ್ಕೆ ಚ್ಯುತಿ, ರಾಘವೇಂದ್ರ ಕುಷ್ಟಗಿ. ತುಂಗಭದ್ರಾ ಎಡದಂಡೆ ಕಾಲುವೆ ಗೇಜ್ ಲೋಪ ಸರಿಪಡಿಸಿ ಕಾಲುವೆಗೆ ನೀರು ಹರಿಸಲಿ, ಶಂಕರಗೌಡ ಹರ್ವಿ. ಹಡಪದ ಅಪ್ಪಣ್ಣನವರ ಆದರ್ಶಗಳು ಪ್ರತಿಯೊಬ್ಬರಿಗೂ ದಾರಿದೀಪ, ಶ್ರೀ ಬಸವ ಪ್ರಸಾದ ಸ್ವಾಮೀಜಿ. ಜಿಲ್ಲೆಯ ಬರ ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಉಸ್ತುವಾರಿಯಾಗಿ ಸಚಿವ ಅಜಯ್ ಧರ್ಮಸಿಂಗ್ ನಿಯುಕ್ತಿ. ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಭಾವಚಿತ್ರದ ಭವ್ಯ ಮೆರವಣಿಗೆ. ಕೃಷ್ಣೆಗೆ 1.45 ಲಕ್ಷ ಕ್ಯೂಸೆಕ್ಸ್ ನೀರು, ಶೀಲಾಹಳ್ಳಿ ಸೇತುವೆ ಜಲಾವೃತಕ್ಕೆ ಕ್ಷಣಗಣನೆ, ಪ್ರವಾಹ ಭೀತಿ. ಮತ್ತು ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಇದ್ದಾಗ ಮಾತ್ರ ಗುರಿ ತಲುಪಲು ಸಾಧ್ಯ, ಡಾಕ್ಟರ್ GS ಬಿರಾದಾರ್. ವಾರ್ತೆಗಳನ್ನು ಪ್ರಯತ್ನಿಸಿದವರು ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು, ಹಿರೇಮಠ ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ.
ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.